ಮಾತು ಮಾತ್ರ ಹೇಳ್ತೀನಿ. ಮತ್ತೆ ನಾವು ಎಕ್ಸ್ಟ್ರಾ ಫಿಟಿಂಗ್ ಮಾಡುದಿಲ್ಲ. ಈಗಿನ ಇವ್ರ ಗಲಾಟೆಯಲ್ಲಿ ನೇರವಾಗಿ ನಮ್ಗೆ ಲಾಭ ಸಿಗ್ತದೆ. ಈಗ ಇದೆಲ್ಲ ನಾವು ರೆಡಿ ಆಗಬೇಕು. ಎರಡು ಪಕ್ಷ ಇದು. ಈಗ ನಮ್ಗೆ ಒಂದು ಪಕ್ಷಕ್ಕೆ ಟೆನ್ಷನ್ ಉಂಟು. ನೀವು ಹೇಳ್ತೀರಿ ಹೇಳುವ ಅಲ್ಲ, ನಮ್ಗೆ ಒಂದು ಪಕ್ಷಕ್ಕೆ ಟೆನ್ಷನ್ ಉಂಟು. ನಮ್ಗೆ ಹೇಳುವ ನೀವು ಹೇಳ್ಬೋದು, ನೀವು ಹೇಳಿ. ನಮ್ಮ ನೀವು ಹೇಳಿದ ಬಾಯಲ್ಲಿ ಹೇಳುದಿಲ್ಲ ನೀವು. ಅಲ್ಲ ನೀವು ಹೇಳುದಿಲ್ಲ, ನಾ ಹೇಳ್ತೀನಿ. ಒಂದು ಮಾತು ಹೇಳಿದ್ರು ಒಬ್ಬಕ್ಕಿ ನಮ್ಗೆ ನಮ್ಮ ಪಕ್ಷದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸ್ವಲ್ಪ ಇದಕ್ಕೆ ಉಂಟು. ಅದರಲ್ಲಿ ಕೆಲವರು ಜನ ಉಂಟು ದಬಾಗೆ ಮಾಡುದು ಜನ. ಇಲ್ಲಿ ಮೋಸ ಮಾಡುದು, ಇಲ್ಲಿ ಫಿಕ್ಸ್ ಮಾಡುದು, ಅಲ್ಲಿ ದುಡ್ಡು ತಗೊಳುದು. ಬೂತಲ್ಲಿ ಕಡೆಗೆ ಓಡಿಲ್ಲ. ಅವ ಪಂಚಾಯತ್ ಅಧ್ಯಕ್ಷ, ಅವ ಆ ಅಧ್ಯಕ್ಷ ಈ ಅಧ್ಯಕ್ಷ, ಓಟ್ನಲ್ಲಿ 23 ಓಟ್ 15 ಓಟ್. ಇದು ಏನಿದು? ನಾನು ಅವ್ರಿಗೆ ಯಾರಿಗೆ ಪಾಠ ಕಲಿಸ್ಕೊಳ್ಳಿಲ್ಲ, ಅದು ಪಕ್ಷದಿಂದ ಉಚ್ಚಾರಣೆ ಮಾಡಲಿಲ್ಲ. ಬಟ್ ಅದು ಒಂದು ಉದಾಹರಣೆ ಹೇಳ್ತೀನಿ. ನಾವು ನಮ್ಮ ಸಮಾಜದಲ್ಲಿ 2-3 ಜನಕ್ಕೆ ದೊಡ್ಡ ಲೀಡರ್ ಕಾಂಗ್ರೆಸ್ ಮಾಜಿ ಮುನ್ಸಿಪಲ್ ಅಧ್ಯಕ್ಷರು, ಈಗ ಕುಮಾರಣ್ಣ ಅಂತ ಹೇಳಿದ್ರು, 3 ಜನಕ್ಕೆ ಸಮಾಜದಿಂದ ಹೊರಗೆ ಆಗ್ಬಿಟ್ಟು ಪಕ್ಷಕ್ಕೆ ಜೆಡಿಎಸ್ ಓಟ್ ಹಾಕಲಿಲ್ಲ ಅಂತೆ. ಇದು ಏನಾಗ್ತದೆ ಮುಂದೆ ಬೇರೆ ಜನಕ್ಕೆ ಎಲೆಕ್ಷನ್ ಸ್ವಲ್ಪ ಇದೇ ಆಗ್ತದೆ. ನಮ್ಮ ಪಕ್ಷದಲ್ಲಿ ಈಗ ಉಚ್ಚಾರಣೆ ಮಾಡಲಿಲ್ಲ. ಅದು ನಮ್ಗೆ ತಪ್ಪಾಗಿದೆ. ನಾವು ದೇವೇಗೌಡ ಕುಮಾರ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವ್ದು ಹೆಸರು ಹೇಳಿದ್ರ ನಮ್ಮ ಹತ್ರ ಲಿಸ್ಟ್ ಉಂಟು. ನಮ್ಮ ಭಟ್ಕಲ್ ಬಗ್ಗೆ ಹೇಳ್ತೇನೆ ನಾನು. ಭಟ್ಕಲ್ ಅಸೆಂಬ್ಲಿ ಕ್ಷೇತ್ರ ಬಗ್ಗೆ ಭಟ್ಕಲ್ ಸ್ವಲ್ಪ ಜನ ಉಂಟು, 5-6 ಜನ ಉಂಟು. ಆದ್ರೆ ಅವರು ಇನ್ನೂ ಉಚ್ಚಾರಣೆ ಮಾಡಿ ಅವ್ರ ಜೊತೆ ನಮ್ಗೆ ಟೇಬಲ್ ನಲ್ಲಿ ಕೂತಿಗೆ ನಮ್ಗೆ ಮರ್ಯಾದೆ ಇದೆ. ನಮ್ಗೆ ಮರ್ಯಾದೆ ಪಕ್ಷ ನಮ್ಗೆ ಅವ್ರ ಟೇಬಲ್ ನಲ್ಲಿ ನಾವು ಕೂತ್ಕೊಂಡಿಲ್ಲ, ರೆಡಿ ಇಲ್ಲ. ಅವ್ರ ಪಕ್ಷಕ್ಕೆ ಏನು ನುಡಿಲ್ಲ, ಪಕ್ಷ ಜನ ಅಲ್ಲ. ಅವರು ಫೋಟೋ, ಅವರು ಬ್ಯಾನರ್, ಎಲ್ಲಿ ಹೋಗ್ತಾರೆ ಅವ್ರ ವೇದಿಕೆ. ಇದು ಯಾಕೆ ಇದು? ಇದೆಲ್ಲ ಬೇಡ ನಮ್ಗೆ. ನಾವು ಕಟ್ಟಿದ ಪಕ್ಷ. ನಾನು ನಮ್ಮ ಪಕ್ಷದಲ್ಲಿ 22,000 ನಮ್ಮ ಜೆಡಿಎಸ್ ಪಕ್ಷ ಓಟ್ ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ ತಿರುಪತಿ ಶೆಟ್ಟಿ 400 ಓಟಿಗೆ ಸೋತಿದ್ರು. ಎಲ್ಲ ನಾವು ಒಕ್ಕಡೆ ಆಗಿದ್ರೆ ಯಾಕೆ ನಾವು ಪಕ್ಷ ಬೆಳೆದಿಲ್ಲ? ನಾವೆಲ್ಲ ಜನ, ಎಲ್ಲ ಸಮಾಜ ಜನ ಅಲ್ಪಷ್ಟೇ ಹೆಚ್ಚು ಓಡ್ ಉಂಟು ಇಲ್ಲಿ. ಈ ಟೈಮ್ನಲ್ಲಿ ಒಳ್ಳೆ ಅವಕಾಶ ಉಂಟು. ಈ ಜಮೀರ್ ಅಣ್ಣ ಬರಲಿಲ್ಲ, ನಮ್ಮ ಅಂತ ಸಂಘರು ಏನ್ ಟೆನ್ಷನ್ ಮಾಡೋದು ಬೇಡ. ಈ ಸದ್ಯಗೆ ಜಮೀರ್ ಅಣ್ಣ ನಾಡ ಇನ್ನಾಯ್ತಲ್ಲ, ನಮ್ ಜಿಲ್ಲೆ ಜಮೀರ್ ಅಣ್ಣ ಇನ್ನಾಯ್ತಲ್ಲ. ನಾನು ಬರ್ತೀನಿ ಇಡೀ ಜಿಲ್ಲೆಗೆ. ಒಂದು ಮಾತು ಹೇಳ್ತೇನೆ ನನಗೆ, ಇಂಥ 4 ಜನಕ್ಕೆ ಸಭಾ ಸೈಡ್ ಆಗಿ ಪೂರ್ತಿ ಉಸ್ತುವಾರಿ ನಮಗೆ ಕೊಡಿ. ನಾ ಇಡೀ ಜಿಲ್ಲೆ ತಿರುಗಾಡ್ತೀನಿ. ನಾ ಇಡೀ ಅಲ್ಪಸಂಖ್ಯಾತ ಜನ ಒಟ್ಟು ಮಾಡ್ತೀನಿ. ನಾನು ನಿಮ್ಗೆ ಖರ್ಚು ಕೊಡ್ತೇನೆ, ಜವಾಬ್ದಾರಿ ಈ ಅವ್ರಿಗೆ ಈ ಇಲೆಕ್ಷನ್ ಬಗ್ಗೆ ಯಾರು ಸಣ್ಣ ಪುಟ್ಟ ಜನ ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿಲ್ಲ. 3 ಸಲ MLA, 1 ಸಲ ಮಂತ್ರಿ ಆಗಿದ್ರು. ಲಾಸ್ಟ್ ಟೈಮ್ ಇಲೆಕ್ಷನ್ ಸೋತಿದ್ರಿಂದ ಮೈಸೂರು ಸೆಂಟ್ರಲ್ ಸೋತು 5 ವರ್ಷ ಚೇರ್ಮನ್. ಇಷ್ಟು ಅನುಭವ ಉಂಟು ಅವರಿಗೆ. ಅಂತ ಒಳ್ಳೆ ವ್ಯಕ್ತಿ ನಮ್ಗೆ ಸಿಕ್ಕಿದ್ದಾರೆ. ಕುಮಾರಣ್ಣ ಅವರು ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ವ್ಯಕ್ತಿ ಬಗ್ಗೆ ಮಾತಾಡಲಿಲ್ಲ. ನಾನು ಇನ್ನೊಂದು ವ್ಯಕ್ತಿಗೆ ನಮ್ಮ ದೋಸ್ತರು ನಾಸಿರ್ ಬಾಗ್ವಾನ್ ಅಂತ, ಅವರು ಒಳ್ಳೆ ಉದ್ಯೋಗಮನ್, ಒಳ್ಳೆ ಫ್ಯಾಕ್ಟ್ರಿ ಜನ, ಶುಗರ್ ಫ್ಯಾಕ್ಟ್ರಿ ಹುಳ್ಳಿನಲ್ಲಿ ಮತ್ತೆ ಖಾನಾಪುರ ಕಿತ್ತೂರಿನಲ್ಲಿ ಇರುವುದು ಜನ ಅವರು. ನಾನು ಅವರು ತನ್ನ ಕ್ಯಾಂಡಿಡೇಟ್ ಅಂತ ಪ್ರಪೋಸಲ್ ಮಾಡಿದೀವಿ. ಆದ್ರೆ ನಾವೆಲ್ಲ ಕೂತ್ಕೊಂಡು ಇವ್ರ ಹೆಸರು ಬಂದಂತ ನಾವು ಸ್ವಲ್ಪ ಹಿಂದೆ ಬಂದ್ರೆ ಅಣ್ಣ ಬೇಡ, ಇವ್ರು ಬೇಕು, ಡಾಕ್ಟರ್ ಇವ್ರು ಬೇಕು ನಮ್ಗೆ, ಇವ್ರು ಡಾಕ್ಟರ್ ಜೊತೆ ನಮ್ಮ ಡಾಕ್ಟರ್ ಹಾಕಿದ್ರೆ ಬಟ್ಟೆ ಆಗ್ತದೆ ಅಂತ. ಆದ್ರೆ ನಮ್ಮ ಪಕ್ಷದಲ್ಲಿ ಅವರು ದುಡಿತಾರೆ. ಖಾನಾಪುರ ಕಿತ್ತೂರು ಪೂರ್ತಿ ಜವಾಬ್ದಾರಿ ಅವರು ತಗೊಳ್ತಾರೆ. ಏನ್ ಟೆನ್ಷನ್ ಕೊಡಬೇಡ. ಅಲ್ಲ ನಾವು ಟೆನ್ಷನ್ ನಿಮ್ಗೆ ಟೆನ್ಷನ್ ಕೊಡಲ್ಲ ನಾವು. ಆದ್ರೆ ನಾವು ಒಳ್ಳೆ ಎಲ್ಲರೂ ಒಟ್ಟಿನಲ್ಲಿ ಸುಮ್ಮತ್ತಿನಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ. ನಮ್ಮ ಪಕ್ಷದ ಯಾಕೆ ನಾವು ಹಿಡಿದಿಷ್ಟೇ, ನಾವು MP ಗೆಲ್ಬೇಕ ಯಾಕೆ? ನಮ್ಮ ದೇವೇಗೌಡರು ಕೈ ಬಲ ಮಗು ನಾ ಹೇಳಿದ್ವಿ. ಈ ಜಿಲ್ಲೆಯಲ್ಲಿ ಮೊದಲು ಗೊತ್ತು ಕಾಂಗ್ರೆಸ್ ಯಾವ ರೀತಿ ಗೊತ್ತು, ಪೇಪರ್ನಲ್ಲಿ ನೋಡ್ತದೆ. BJP ಗೊತ್ತು. ಈಗ ಥರ್ಡ್ ಫ್ರೆಂಡ್ ಹೊಸ ಬರ್ತದೆ. ಅದರಲ್ಲಿ ಮೇನ್ ಲೀಡರ್ ನಮ್ಮ ಮಾನ್ಯ ದೇವೇಗೌಡ. ಕರ್ನಾಟಕ ಮಂಡ್ಯ ಭಾಗ ದೇವೇಗೌಡ ಮೇನ್ ಲೀಡರ್ಶಿಪ್. ಅವ್ರ ಮನೆಯಲ್ಲಿ ಮೀಟಿಂಗ್ ಹಾಕೊಂಡು ನಾನು ಮೊನ್ನೆ ಡೆಲ್ಲಿ ಪಟ್ಟಣದಲ್ಲಿ ಹೋಗ್ಬರ್ದೆ. ನಾನು ಅವ್ರ ಮನೆಯಲ್ಲಿ ಕಾಶ್ಮೀರ ಜನ ಬಂತು. ನಮಗೆ ದೇವೇಗೌಡ ಇನ್ನೇನು ಕೂತ್ಕೊಂಡು ಮಾತಾಡಿ ಅವರು ಊಟಿನಲ್ಲಿ ಮಾತಾಡುದು. ನಾನು ಮತ್ತೆ ಇವರಿಗೆ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅವ್ರು ಎಷ್ಟು ಪ್ರೀತಿ ಇಲ್ಲ. ನೀವು ಕಾಶ್ಮೀರ ಬರಬೇಕು. ಅವ್ರು ಹೇಳಿದ್ರು ಇಲೆಕ್ಷನ್ ಟೈಮ್ ಗೊತ್ತೇ. ಅವರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಯಾರು ಪ್ರಧಾನಮಂತ್ರಿ ಕಾಶ್ಮೀರ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಯಾರು ಹೋಗ್ಲಿಕ್ಕೆ ಎದುರ್ತಿದ್ರು. ಇವರು 3-4 ಸಲ ಕಾಶ್ಮೀರ ಹೋಗಿ ಮುಸಲ್ಮಾನರು ಎಷ್ಟು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅದು ನಮ್ಗೆ ಗೊತ್ತುಂಟು, ನಿಮಗೆ ಗೊತ್ತು. ಆದ್ರೆ ದೇವೇಗೌಡ ಈಗಿನ ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ, ಆಸಾಂನಲ್ಲಿ, UPನಲ್ಲಿ ದೇವೇಗೌಡ ಅಂತ ಹೋಗಿಸಿದ ಕಾಲ ಇರ್ತಿದ್ದಾರೆ. ಯಾಕೆ? ಅವರೊಬ್ಬ ಮಂಡ್ಯ ಮಗ, ಮಂಡ್ಯದಿಂದ ಬಂದಿದ್ದ ಬಡವ, ಅವ ಪ್ರಧಾನಮಂತ್ರಿ ಆಗಿದೆ. ಈಗೇನು ಅವರ ನೇತೃತ್ವದಲ್ಲಿ ಥರ್ಡ್ ಆಗ್ತಾ ಉಂಟು. ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಮೀಟಿಂಗ್ ಆಗಿದೆ. ಈಗ ಅವರು ಸ್ವಲ್ಪ ಗಡೆ ಆಗ್ಬೇಕಂದ್ರೆ
ನಮ್ದು ಇಲ್ಲಿ 8-10 MP ಬೇಕು. ನಮ್ಮ ಕರ್ನಾಟಕದಲ್ಲಿ 5-6-7 MP ಆಗಿದ್ರೆ ಕುಮಾರಸ್ವಾಮಿ ದೇವೇಗೌಡ ಬೇಕಾಗ್ತದೆ. ಅವ್ರ ಮಾತೆ ಬಲ ಸಿಗ್ತದೆ. ಇದು ಖಂಡಿತ ಈ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಉಂಟು. ಒಳ್ಳೆ MP ಆಗ್ತದೆ. ನಮ್ದು ಇಡೀ ಕರ್ನಾಟಕ ನಾವು ಟೆನ್ಷನ್ ತಗೊಳ್ಳೋದು ಬೇಡ. ನಾವು ನಮ್ಮ ಜಿಲ್ಲೆಗೂ ಟೆನ್ಷನ್ ತಗೊಳ್ಳುವ. ನಮ್ಮ ಜಿಲ್ಲೆಯ ಅಭ್ಯರ್ಥಿ ಗೆಲ್ಲಿಸುವುದು ಜವಾಬ್ದಾರಿ ನಾವೆಲ್ಲ ತಗೊಳ್ಬೇಕಾಗ್ತದೆ. ನೀವು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ರಿ, ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆ ಬಂದರು. ಕುಮಾರಸ್ವಾಮಿ ತಾವು ಟ್ರೈನ್ನಲ್ಲಿ ಏನೇನು ಮಹಿಳೆ ಸಲುವಾಗಿ ಬೇಕು, ಸಾಲ ಮಂದಿಗೆ ಏನೇನು ಮಾಡೋದು ಕಷ್ಟ, ಅದು ನಾವೆಲ್ಲ ನೀವೆಲ್ಲ ಕನ್ನಡದಲ್ಲಿ ನೋಡಿದ್ವಿ. ಅವರಿಗೆ ನಾವು ಕುಮಾರಸ್ವಾಮಿಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ದು ಏನು ಚಿಕ್ಕ ಪಿಕ್ಕ ಎಲ್ಲ ನಮ್ಗೆ ಸಮಾಧಾನ ಇಲ್ಲ. ಫೋನಲ್ಲಿ ಹೇಳಿದ್ರು, ನೀ ಬಾ ಬ್ರದರ್